ಪಡೆಲ ಪೊರೆ ಕಾಪಾಡಿ ಕಾಪಾಡಿ. ಏನೋ ಏನಿದು ಯಾಕೆ ಹಿಂಗೆ ಹೊತ್ಕೊಂಬಂದೆ ಪಡೆಲ ಪೊರೆ ಬಡ್ಡಿ ಹಾಕ್ಳು ಟ್ಯಾಕ್ಟ್ರಿ ವೆಂಕಟೇಶನ್ ನಮ್ಮ ಚಿಕ್ಕಪ್ಪನ ಮಗನ ಸೇರ್ಕೊಂಡು ಬೆನ್ಗೆ ಗುದ್ಬಿಟ್ರು. ಯಾಕೋ ಸುಮ್ನೆ ಯಾಕೆ ಗುದ್ರು? ಅಯ್ಯೋ ಪಟೇಲಪುರೆ, ನಮ್ಮ ತೇವ್ರಿ ಅನ್ನೋನಿಗೆ ಉತ್ಕೊಂಡು ಅವ್ರು ಹೊಲ ಮಾಡ್ಕೊಳಕ್ ನೋಡ್ತಾ ಕೂತಾರಲ್ಲ ಪಟೇಲಪುರೆ. ನನಗೆ ಅದು ಕೇಳಿದೆ ತಪ್ಪ ಪಟೇಲಪುರೆ. ಅಯ್ಯೋ ಮುಚ್ಚಯ್ಯ ಬಾಯ, ಅದೇನು ಹೇಳ್ಬೇಕು ಲಕ್ಷಣವಾಗಿ ಹೇಳು. ಹತ್ರ ಕರೆದ್ರೆ ತೀರೋಯ್ಕಿಲ್ಲ. ಅದೇನಾಗಿದ್ದು ಸಮಸ್ಯೆ ಸರಿಯಾಗಿ ಹೇಳು. ಅದೇನದು ಅವಳದು ನಿನ್ಸು ಹೆಂಗ್ಸ ನೀನು ಅವಳು ಕೂತಿದ್ದೀಯಲ್ಲ. ಅದೇ ಕಂಡು ಪಟೇಲಪುರೆ, ನಾನು ನಮ್ಮ ಚಿಕ್ಕಪ್ಪನ ಮನೆ ಹೊಲ ಉಳ್ತಿದ್ರು ಟ್ಯಾಕ್ಟ್ರಿ ಮಾಡಿಸ್ತಾರಲ್ಲ ತಾನು ನೋಡೋದು ಅನ್ಕೊಂಡು ಹೋಗಿ ನೋಡ್ತೀನಿ. ನಮ್ಮ ಹೊಲವ ನುಣ್ಣಿಗೆ ತೇವ್ರಿಗೆ ಇವರೆಲ್ಲ ಮಾಡ್ಕೊಂಡು ಹೊಲ ಮಾಡ್ಕೊಂಡವ್ರಲ್ಲ. ಸರಿಯಾ ಪಟೇಲಪುರೆ, ಸರಿಯಾ ಹೇಳಿ ನೀವೇ. ಅದೇ ಹೆಂಗೆ ಮಾಡ್ಕೊಬಿಟ್ಟವ್ರು ನಿಮ್ಮ ತೇವ್ರಿ? ಯಾಕೆ ಹೊಡೆದಾಕೊಂಡು ಉತ್ಕೊಂಡು ಅವ್ರು ಅಗ್ಲ ಮಾಡ್ಕೊಬಿಟ್ಟವ್ರು? ಅವೆಲ್ಲ ಸುಳ್ಳು ಬಿಡು. ಅವ್ರು ಆ ಥರ ಬುದ್ಧಿ ಕಲ್ತಿಲ್ಲ. ಹ್ಞೂ ಪಟೇಲಪುರೆ, ನಮ್ಮದು ನಾವು ಒಬ್ಬಿದ್ದೇವತ್ರ ಇದು ಓದಿಲ್ವಲ್ಲ, ನಾವೇನು ಹೇಳಿದ್ರು ಸುಳ್ಳು. ಅವ್ರು ಇಂಜಿನಿಯರ್ಗೆ ಓದೋರಲ್ಲ, ಅದಕ್ಕೆ ಅವ್ರು ಏನು ಹೇಳಿದ್ರು ಸರಿಯೇ ನಿಮಗೆ ಅಲ್ವಾ? ಸುಮ್ ಕೂತ್ಕೊಳ್ಳ ಮರೆಯ, ಏನು ನೀನು ಸರಿಯಾ? ನೀನು ಮಾತು ಕಲ್ತಿರೋನು ಅದೇನಂಗೆ ಮಾತಾಡಿಯ ನೀನು? ಅಲಕ್ಕರ ಮರೆಯ, ಈಗ ಏನಾಯ್ತು ಅಂದ್ಬಿಟ್ಟು ಹಿಂಗಾಡ್ತಾ ಇದೆಯಾ ನೀನು? ಏನೋ ಮರೆಯ, ಈಗ ಏನಾಯ್ತು ಮರೆಯ? ಹೇಳು ಮರೆಯ ನೀನೇ. ಅದೇನ ನೀನು ಈಗ ಕೇಳೋಕ್ಕಿಲ್ಲ ಅನ್ನ? ಅದೇನು ಕುಣ್ಸಿ ನಾನು ಮಾತಾಡ್ತೀನಿ ಅಂತ ಹೇಳ್ತೇ ಅಲ್ವಾ? ಹೇಳೋದು ಸ್ವಲ್ಪ ಅರ್ಥ ಆಯ್ತು ನಿನಗೆ? ಹಂಗಲಕ್ಕನ್ ಪಟೇಲಪುರೆ, ಹೇಳ್ತಿರಲ್ಲ ತಿರ್ಗವ. ಅವ್ರು ಏನು ಮಾಡಿದ್ರು ಸರಿಯೇ ಪಟೇಲಪುರೆ, ಅವ್ರು ಏನು ಮಾಡಿದ್ರು ಸರಿನೆಯಾ? ಈ ತಲೆ ಕೆಟ್ಟೋಗಿದ್ದದ ಮರೆಯ ನಿನಗೆ? ಈಗ ಅವ್ರು ಮಾಡಿ ಸರಿ ಅಂತ ಯಾರು ಹೇಳಿದ್ದು? ಅಲ್ಲ, ನಾವು ಹೇಳೋದ್ನ ಅವರೆಲ್ಲ ಮಾಡಿ ಸರಿ ಅಂತವ. ಅದೇನು ಕೇಳ್ತೀನಿ ಹೋಗಿ ನಿನ್ನ ಚಿಕ್ಕಪ್ಪನ ಕರ್ಸ್ಬಿಟ್ಟು. ಅದೇನು ಹೇಳು. ನೋಡಿ ಬನ್ನಿ ನೀವೇ. ಈಗ ನಾನು ಬರೋದು ನೋಡ್ಬಿಟ್ಟು ನ್ಯಾಯ ಕೊಡ್ತಾನೆ ಅಂದ್ಬಿಟ್ಟು ನಾನು ಸರಿ ಮಾಡ್ಬಿಡ್ತೀನಿ ಅಂತಿದ್ದ. ಸರಿ ಮಾಡಿಸ್ಬಿಡ್ತೀನಿ ಹಂಗೆ ಹಿಂಗೆ ಅಂತ. ನೋಡಿ ಬನ್ನಿ, ನಾನು ನ್ಯಾಯ ಕೊಡಲೇಬೇಕು. ನಾನು ಬರೀ ಅಷ್ಟು ಕೇಳಕ್ಕೆ ಹೋಗಿದ್ಕೆ ಇಬ್ಬರು ಸೇರ್ಕೊಂಡಂಗೆ ಹೊಡೆದ್ರು. ನಡೆದು ಮೂಳೆ ಮುರ್ದಾಕವ್ರಲ್ಲ, ನಾನು ಯಾರಿಗೆ ಅಂತ ಹೇಳೋದೆ? ಆಯಿತು, ಅದೇನು ಕರ್ಸ್ಬಿಟ್ಟು ನಾನು ಮಾತಾಡ್ತೀನಿ. ಹೋಗೀಗ ಹೋಗು. ಅದೇನು ನಾನು ಮಾತಾಡ್ಬಿಟ್ಟು ನಿನ್ಗೆ ಹೇಳ್ತೀನಿ. ಹೋಗೋ ಬರಯ್ಯ. ಯಾವಾಗಲೂ ಬರೀ ನಿಂದು ಇದೇ ಆಗೋಯ್ತಲ್ಲ ನಿಂದು. ಅದು ಯಾಕಂಗೆ ಅಡಿಯ ಅವ್ರು ಕಂಡ್ರೆ ನೀನು? ಅಲಕ್ಕ ಪಟೇಲಪುರೆ, ನ್ಯಾಯ ಕೊಡಕ್ಕೆ ಬಂದ್ರೆ ನೀವು ಅವ್ರ ಪರವಾಗಿ ಮಾತಾಡ್ತಿರಲ್ಲ ಪಟೇಲಪುರೆ. ಅಯ್ಯೋ ಹೋಗ ಮರೆ, ಸುಮ್ಮನೆ ಹೋಗು. ನಿಮ್ಮ ಚಿಕ್ಕಪ್ಪನ ಕರ್ದು ಅದೇನು ಸಂಡೆ ಮೇಲೆ ಬತ್ತೀನಿ ನಾನು ನಿಮ್ಮ ಮನೆ ತಕ್ಕೆ. ಇಲ್ದ ಅವ್ರನ್ನೂ ಕರೆಸ್ತೀನಿ, ಫೋನ್ ಮಾಡ್ತೀನಿ ಆಯಿತಾ? ನೀನು ಇಲ್ಲಿಗೆ ಬಂದ್ಬಿಡು. ಅದೇನು ಕುಂತ್ಕೊಂಡು ಮಾತಾಡೋಕ್ಕಾಯ್ತದೆ? ಇಲ್ಲ ಪಟೇಲಪುರೆ, ಈಗಲೇ ನ್ಯಾಯ ಬೇಕು. ಬನ್ನಿ ನೋಡಿ ನೀವು ಯಾವ ಥರ ಮಾಡೋದೆ ಅಂತ. ಆಯಿತು ಹೋಗೋ ಮರೆಯ, ನಾನು ಬತ್ತೀನಿ ನಡಿ. ನೀನು ನಾನು ಹೋಗಿ ನೋಡ್ತೀನಿ ಅದೇನು. ಹೋಗು. ಅದೇನು ನಿಮ್ಮ ಚಿಕ್ಕಪ್ಪನಿಗೆ ಫೋನ್ ಮಾಡಿ ನಾನು ಮಾತಾಡ್ತೀನಿ. ಹೋಗು, ನೀನು ತಲೆಗೆಡ್ಸ್ಕೊಬೇಡ. ಆ ಬಡೇದನ್ನ ಯಾಕೆ ಮಾಡಿರಿ? ದರ್ದ್ರ ಬಡೇದ ಮಕ್ಕಳನ್ನ ರೌಡಿ ಜಮ್ ಮಾಡಕ್ಕೆ ಬಿಟ್ಟವನೆ ಪಟೇಲಪುರೆ. ನೀವೇನಾರು ನ್ಯಾಯ ಕೊಟ್ಟಿಲ್ಲ ನನಗೆ ಅಂದರೆ ನಾನು ಪೊಲೀಸ್ ಸ್ಟೇಷನ್ ಮೇಟ್ಲತ್ತೀನಿ. ನಾನು ಸುಮ್ಕೆ ಬಿಡಕ್ಕಿಲ್ಲ ನಾನು. ಅಯ್ಯೋ ಆಯಿತು ಹೋಗು. ಈಗ ಯಾರು ನಿನ್ನ ಬಾಬಾ ಅಂತ ಗ್ವಾಗ್ಯಾರದ್ರ? ಯಾಕೆ ನಾವೇನು ಹಿಂಸೆ ಮಾಡ್ತೀವಪ್ಪ? ಗ್ವಾಗ್ಯಾರದ್ವ ಹೇಳು? ಹೋಗು ಈಗಲೂ ಕೊಡೋ ಪೊಲೀಸ್ ಸ್ಟೇಷನ್ಗೆ. ಹೇಳಿದ್ರೆ ಕೇಳಬೇಕು. ಏನು ನಿಂದೆ ಮಾತು ಜಾಸ್ತಿ ಆಗ್ಬಿಡ್ತಲ್ಲ, ನಾನೇನು ಕೇಳೋಕ್ಕಿಲ್ಲ ಅನ್ನ. ಏನಾಗದೆ ಏನು ಅಂತ ನಾನು ಮಾತಾಡ್ಕೊಂಡು ಅವ್ರ ಜೊತೆ ಮಾತಾಡಿ ಆಮೇಲೆ ಕುಣಿಸ್ಬಿಟ್ಟು ಮಾತಾಡ್ತೀನಿ. ಹೋಗು, ತಲೆಗೆಡ್ಸ್ಕೊಬೇಡ ನೀನು. ಈಗ ನ್ಯಾಯ ಕೊಟ್ಟಿದ್ದಾನೆ, ನಾನು ಅವ್ರು ಕರ್ಸಿ ನಾನು ಮಾತಾಡ್ತೀನಿ. ಹೋಗು ಅಂತ ಹೇಳ್ತೇ ಅಲ್ವ ನಿನಗೆ? ಹೇಳಿದ್ರೆ ಅರ್ಥನೇ ಮಾಡ್ಕೊಳಿಕ್ವಲ್ಲ ನೀನು? ಆಯ್ತು ಪಟೇಲಪುರೆ, ನಿಮ್ಮ ನಂಬ್ತೀನಿ, ನಿಮ್ಮ ನಂಬಿ ಹೋಯ್ತೀನಿ. ನನಗೇನಾರು ನ್ಯಾಯ ಸರಿಯಾಗಿ ಕೊಡಿಸ್ಲಿಲ್ಲ ಅಂದರೆ ಪೊಲೀಸ್ ಸ್ಟೇಷನ್ ಮೇಟ್ಲತ್ತೀನಿ. ಸರಿ ಆಯಿತು ಹೋಗಪ್ಪ. ಅದೇನು ನಾನು ಕೇಳ್ಬಿಟ್ಟು ಹೇಳ್ತೀನಿ. ಹೋಗು. ಸರಿ ಆಯಿತು. ಹಲೋ ಪಟೇಲಪ್ಪ ಹೇಳಿ. ಏನು ರಮಣ, ಏನಿದು ಗಲಾಟಿ? ಅದೇನೋ ನಿಮ್ಮ ಅಣ್ಣನ ಮಗ ಜಗಳ ಮಾಡ್ಕೊಂಡು ಅದೇನೋ ಬಡ್ದ್ಬಿಟ್ರು ಅಂದ್ಕೊಂಡು ಅದೇನೋ ಬಂದವನಲ್ಲ? ಅಯ್ಯೋ ಪಟೇಲಪ್ಪರ, ಈಗ ತಾನೇ ಬಂದೆ. ಇವನು ವೆಂಕಟೇಶ ಇದೆ ಅವೋ ಇದೆ ಹೊಲ ಒಳಗೆ ಬಂದಿತ್ತು. ನಮ್ಮ ಇದೆ ಊಟ ತಗೊ ಬಂದಾನೆ. ಊಟ ಮಾಡ್ತಾ ಕೂತಿದ್ರಂತೆ. ಇವನು ಬರ್ಬಿಟ್ಟು ಹೇಳ್ತು ಬಡ್ಡೆಕ್ಲ ಅಂತೇವ್ರು ಇಂಥವ್ರು ಹಂಗೆ ಮಾಡಿದ್ರಿ ಹಿಂಗೆ ಮಾಡಿದ್ರಿ. ತೇವ್ರಿ ಏನಿಲ್ಲ, ಒಂಚೂರು ಸಿಕ್ಕಾಕಬ್ರು ಸೈಡ್ಗೆ ಒಂಚೂರು ಹೊಡೆದಾರೆ. ತೇವ್ರಿಗೆ ಒಂಚೂರು ಹೊಡೆದಾರೆ. ಆಯಿತು, ಅದೇನು ನಾವು ರೆಡಿ ಮಾಡ್ಕೊಡ್ತೀವಿ ಬಿಡು ಅಂತ ಅಂದ್ರು ಕೇಳ್ದಾನೆಯಾ? ಬಾಯಿಗೆ ಬಂದಂಗೆ ಮಾತಾಡ್ರೆ ಯಾರು ಮಾತಾಡ್ಕೊಂಡ್ರೆ ಪಟೇಲಪ್ಪರೆ? ಅದಕ್ಕೆಲ್ಲೋ ವಡಿ ಅನ್ಕೊಂಡು ಮುಂದಕ್ಕೆ ಬರ್ತೀನಂತೆ ಒಂದು ಹಿಡ್ಕೊಂಡು ಒಂಚೂರು ತೊಳ್ಳವ್ರೆ. ಅದಕ್ಕೆ ಹಂಗೆ ಆಡ್ಕೊ ಬಂದವನೇ. ಅದಕ್ಕೆ ಬಂದಿದ್ದ ಏನು ಮಾಡಿದಿರಿ ಏನು ಅಂತ ಹಂಗೆ ಕೇಳ್ದೋ. ನ್ಯಾಯ ಕೊಟ್ಟು ಹೋಗನೆ. ಅದೇನು ಬಂದು ಇಲ್ಲಿ ಮಾತಾಡಬೇಕು. ಸರಿ ಆಯಿತು, ಬತ್ತೀವಿ ಬಿಡಿ ಪಟೇಲಪ್ಪರೆ. ಏನಾದ್ರು ತಪ್ಪು ಮಾಡಿದವ ಇದ್ರ ಕಳಕ್ಕೆ ಬತ್ತೀವಿ ಬಿಡಿ. ಅಲ್ಲ ನಾವು ಇನ್ನೂ ಒಂದು ನ್ಯಾಯ ಕೊಡಬೇಕಾಗದೆ ಅವನಿಗೆ. ನಮಗೂ ಈಗ ಸರಿಯಾಯ್ತು, ಅವನೇ ಸೇರಿಸಿರೋದು ಬಿಡಿ. ನಾವು ಒಂದು ಯಾವುದೋ ಒಂದು ಹೇಳ್ಬೇಕತ್ತೆ. ಬತ್ತೀನಿ ತಡೀರಿ, ಇಲ್ಲೇ ಬತ್ತೇವನಿ ತಡೀರಿ ಮನೆ ತಕ್ಕೆ. ಸರಿ ಆಯಿತು ಬಪ್ಪದೇನು ನಮಗೋಸಿ ಕೆಲಸ ಅದೇ ಬಿರ್ನು ಬಾಯ್ಲಿ. ಇಲ್ಲೇ ಬಂದೆ ತಡೀರಿ. ಕೂತ್ಕಪ್ಪ. ಏನು ಯಾಕಂಗಡಿರಿ ಅಣ್ಣ ತಮ್ಮದಿರು? ಚೆನ್ನಾಗಿರಿ. ಬೇಡ ಅಂದ್ರೆ ಯಾರು ಪಟೇಲಪ್ಪರೆ? ಬೇಡ ಅಂದ್ವಾ? ಕಾಲು ಕರ್ಕೊಂಡು ಜಗಳಕ್ಕೆ ಹೋಗ್ತಾರೆ. ನಾವು ನ್ಯಾಯ ಕೊಟ್ಟಿರೋದು ಭಾಳ ಉತ್ತಮದ ಕೆಲಸ. ನಾವೇ ಕೊಡೋದು ಅನ್ಕೊಂಡಿದ್ದೋ. ಅಷ್ಟೊತ್ತು ಅವನೇ ಕೊಟ್ಟನ, ಅದು ಭಾಳ ಒಳ್ಳೆ ಕೆಲಸ. ನಾವೇನು ತಪ್ಪು ಮಾಡಿದವ ಅವ್ನು ಹೇಳಿ, ಅವ್ನು ಮಾಡಿರೋ ಕೆಲಸ ನಾವು ಹೇಳ್ತೀವಿ. ಅದೇನದ ಆಗಲಿ. ಅದೇನು ಹೇಳು, ಏನಾಗಿದ್ದದು? ಅಲಕ್ಕಂತ ಪಟೇಲಪ್ಪರೆ, ನಮ್ಮನೆ ನಾವು ಬೋರ್ ಹೊಡ್ಸೋರು ಇವ್ನಿಗೇನು ಪ್ರಾಬ್ಲಮ್ಮು? ನೀರು ಬರ್ದಂಗೆ ಆಗಲಿ, ಪಾಯಿಂಟ್ ಸರಿಯಾಗಿ ಹುಡಿ ಕೊಡ್ಬೇಡ ಅಂತ ರಾಜನ್ಗೆ ಹೋಗಿ 5,000 ರೂಪಾಯಿ ದುಡ್ಡು ಕೊಟ್ಟು ಬಂದವನಲ್ಲ ಇವನು. ಅನ್ನೇ ಕಾಳು ಬಿಡಿದೆ ಇವನು. ಏನು ಅನ್ಬೇಕು ಹೇಳಿ ಮತ್ತೆ? ಅಲ್ಲ ನಮ್ಮ ಮನೆ ನೀರು ಬರ್ದಂಗೆ ಮಾಡೋದ್ರಿಂದ ಅವ್ನಿಗೇನು ಉಪಯೋಗ ಇದ್ದದು?
ಹಂಗೂ ಮಾಡಿದಾನ. ಉಂಕನ್ ಪಡೆಯಲ್ಲಪ್ಪ ನಾವೇ ಸುಳ್ಳು ಹೇಳವ ಪಾಪ ಏನು ರಾಜು ತಿಳುವಳ್ಕಸ್ತಾಗಿರೋದಕ್ಕೆ ಬೇಡ ನನಗೆಲ್ಲ ಮಾಡಿಕಿಲ್ಲ ಅಂದ್ಬಿಟ್ಟು ಅಂದ್ರೂ ಕೈಗೆ ತಗೊಂಡು ದುಡ್ಡು ತುರ್ಕೊಂಡಂತೆ ತುರ್ಕ ಆದ್ಮೇಲೆ ತಿರ್ಗಾ ನೀರು ಯಾವಾಗ ಜೋರಾಗಿ ಬತ್ತು ಬಂದಾದ್ಮೇಲೆ ತಿರ್ಗಾ ಜಗಳಕ್ಕೆ ಬಿದ್ದಿದ್ದಾರಂತೆ ನೋಡಿ ಮತ್ತೆ. ಅಲಕರು ಏನು ಬುದ್ಧಿ ಬೇಡವೇನೋ, ಅಣ್ಣ ತಮ್ಮದಿರು ಅಂದ್ರೆ ಹೆಂಗಿರ್ಬೇಕು ಅಂತವು ಇರತ್ತವು. ಏನು ಹಿಂಗಾಡ್ರೆ ಹೆಂಗೆ ನೀವೇ ನೋಡಿ ಹಂಗೆ ಆಡ್ತಾ ಕುಂತಾನೆ ಅಂತ ಒಂಚೂರಾದ ಮನೆ ಕಡೆ ಮುನ್ಗಡೆ ತಿರ್ಗಂಗಿಲ್ಲ ನಾವು ಬಾಯಿಗೆ ಬಂದಂಗೆ ಅಂತೆ ಬಡ್ಡೆಕ್ಳು ಇಂತೆ ಬಡ್ಡೆಕ್ಳು ಅಂತ ಮಾತಾಡ್ತಾನೆ. ಅವನಿಂದ ನಮ್ಮ ಮನೇಲಿ ಜಗಳ ಹತ್ತೋಗಿತ್ತು, ಹಿಂಗೆ ಆಡ್ತಾ ಕುಂತವನೆ. ಇದು ನಮಗೆ ನ್ಯಾಯಕ್ಕೆ ಬೇಕು. ಈಗ ರಾಜಂಗೆ ಈ ವಿಷಯ ಹೇಳಿರೋದಕ್ಕೆ ಅದೇನು ನೀವು ನಮಗೆ ನ್ಯಾಯ ಕೊಡ್ಸಿ ನೀವು ಅಕಸ್ಮಾತ್ ರಾಜು ಕೇಳ್ಬಿಟ್ಟಿದ್ರೆ ಇವತ್ತು ಲಕ್ಷ ಗಟ್ಟಲೆ ದುಡ್ಡು ದಂಡ ಆಯ್ತಿಲ್ವ ಪಟೇಲಪ್ಪರೇ. ಕರ್ಸು ಅದೇನೋ ತೇವ್ರಿ ಹೊಡೆದಾಕ್ಬಿಟ್ಟಿದ್ದೀರಿ ಅಂತಲ್ಲ. ಅದನ್ನೂ ಎಷ್ಟು ಹೊಡೆದೋಗಿತ್ತು ಏನು ಎಂತು ಅಂತ ನಮ್ಮ ಮೈಕ್ಳು ರೆಕಾರ್ಡ್ ಮಾಡ್ಕೊಂಡವ್ರೆ. ಯಾಕೆ ವೆಂಕಟೇಶನ ರೆಡಿ ಮಾಡ್ತಿತ್ತಲ್ಲ ತೇವ್ರಿಯ ಆಗ ಇರಲಿ ಯಾವ್ದು ಹೋಗ್ಬಿಟ್ಟು ವೀಡಿಯೋ ಮಾಡ್ಕೊಂಡವನೆ. ಅದರಲ್ಲೂ ನೀವು ನೋಡಿ ತಪ್ಪಾಗಿದ್ರೆ ನಮ್ಗೇನು ಕೊಡಿ ಶಿಕ್ಷೆಯ ನೀವು ಊರಾಗ ತಂದೆ ಮಕ್ಳಿಗೆ ತಂದೆ ಇದ್ದಂಗೆ ನೀವು ಶಿಕ್ಷೆ ಕೊಟ್ಟರೆ ನಮಗೇನು ಅವಮಾನ ಇಲ್ಲ ಶಿಕ್ಷೆ ಅನ್ಬೋಸಕ್ಕೆ. ಅದೇನು ಶಿಕ್ಷೆ ಕೊಡ್ಬೇಕು ಕೊಡಿ. ಅವ್ನು ತಪ್ಪಿದ್ರೆ ಅವ್ನು ಕೊಡಿ, ನಮ್ಮ ತಪ್ಪಿದ್ರೆ ನಮ್ಗೆ ಕೊಡಿ. ನಾನೇ ನ್ಯಾಯ ಕೊಡೋದು ಅನ್ಕೊಂಡಿದ್ದೆ, ಈಗ ಅವನೇ ಬಂದು ಕೊಟ್ಟವನಲ್ಲ ಇನ್ನೂ ಒಳ್ಳೇದಾಯ್ತು ಬಿಡಿ. ಸರಿ ಆಯಿತು. ಈಗ ನಾನು ಸಿಟಿಗೆ ಹೋಯ್ತೇನೋ ಕೆಲಸ ಅದೇ, ಹೋಗ್ಬಿಟ್ಟು ಬರ್ತೀನಿ. ಸಂದೆ ಮೇಲೆ ರಾಜುನು ಕರ್ಸ್ಕೊಂಡು ಆಮೇಲೆ ವೆಂಕಟೇಶ ಅವ್ರಿಗೆಲ್ಲರಿಗೂ ಹೇಳ್ಕೊಂಡಿರು ಬರ್ಲಿ. ಇವನು ಕರ್ಸ್ಬಿಟ್ಟು ಅದೇನು ಸರಿ ತಪ್ಪ ಆಮೇಲೆ ಮಾತಾಡೋಕ್ಕಾಯ್ತದೆ. ಸರಿಯೇನೋ? ಸರಿ ಪಟೇಲಪ್ಪರೇ, ಅದೇನು ಮಾಡಿರೋ ಏನೋ ಗೊತ್ತಿಲ್ಲ. ಇನ್ನೊಂದು ಸತಿ ಅವ್ನು ನಮ್ಮ ಸುದ್ದಿಗೆ ಬರಬಾರ್ದು. ಯಾವಾಗ ನೋಡಿ ನಮ್ಮ ಸುದ್ದಿಗೆ ಬರಬೇಕು ಅನ್ನೋದು ಏನು ಪಟೇಲಪ್ಪರೇ? ನಾವೇನೋ ಋಣ ತಿಂದಿದ್ದಾವ ಹೇಳಿ ನೀವೇ? ಏನು ಹೆಂಗೆ ಗೊತ್ತಾ, ಅವ್ರ ಮನೆ ಬಾಕ್ಲ ತಿರ್ಗಂಗಿಲ್ಲ, ಅವ್ನು ಮದುವೆ ಹೋಗಿಲ್ಲ, ಅವ್ನು ಮುಂಜೆ ಹೋಗಿಲ್ಲ, ಅವ್ನು ದುಡ್ಡು ಕಾಸು ಒಡವೆ ವಸ್ತ್ರ ಇದ್ರೆ ಅವ್ನು ಇರ್ತದೆ ನಮ್ಗೆ ಕೊಟ್ಟನ. ನಮಗೆ ನಿಮ್ದಿಲ್ದಂಗೆ ಆಗದೆ ಪಟೇಲಪ್ಪರೇ. ಅವ್ನಿಗೆ ಅದೇನು ನೀವು ನಮ್ಮ ತಪ್ಪಾಗಿ ನಮಗೆ ಹೋಗಿರಿ, ಅವ್ನು ತಪ್ಪಾಗಿರಿ ಅವ್ನಿಗೆ ಹೋಗಿರಿ. ನಮ್ಮ ಸುದ್ದಿಗಳಿಗೆ ಬರ್ದಂಗೆ ನೋಡ್ಕೊಳ್ಳಿ ಪಟೇಲಪ್ಪರೇ. ಹೇಳ್ತೀನಿ ಬಿಡೋ ಬರೇ. ಏನು ಇಷ್ಟಕ್ಕಂಟ ಅವನು ಬೊಗ್ಳು ಹೋದ. ಈಗ ನೀನು ಹಿಂಗೆ ಮಾತಾಡ್ತಾ ಕುಂತಿದ್ದೀಯ. ಕೂತ್ಕೊಂಡು ಮಾತಾಡಿದಾಗ ಸತ್ಯತೆ ತಿಳಿತಾನೆ. ಅದೇನು ಮಾತಾಡೋಕ್ಕಾಯ್ತದೆ? ಸಂದೆ ಮೇಲೆ ಬರೋಗು. ಈ ಕೆಲಸ ಅದೇ ನನಗೆ, ನಾನು ಸಿಟಿಗೆ ಹೋಗ್ಬಿಟ್ಟು ಬರ್ತೀನಿ, ಆಮೇಲೆ ನೋಡೋಕ್ಕಾಯ್ತದೆ. ಸರಿ ಪಟೇಲಪ್ಪರೇ ಆಯಿತು. ನೀವು ಹೆಂಗೆ ಹೇಳ್ತೀರೋ ಹಂಗೆ ನಮ್ಮದೇನೂ ಇಲ್ಲ. ನಮ್ಮ ಮಕ್ಕಳು ಅಷ್ಟೇ ಸುಮ್ಮನೆ ಇರೋರನ್ನ ಇವ್ರು ಇರೋಕೆ ಕೊಡ್ತಾನೆ ಹಿಂಗೆ ಹೊಟ್ಟೆ ಉಸ್ತಾ ಕುಂತಾನೆ. ನಾವೇನು ಮಾಡೋದು? ಹೋಗು ತಲೆಗೆಡ್ಸ್ಕೊಬೇಡ. ಅದೇನು ಸಂದೆ ಮೇಲೆ ಬರೋಗು, ನಾನು ನೋಡ್ತೀನಿ. ಸರಿ ಪಟೇಲಪ್ಪರೇ ಆಯಿತು. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.